ವೀಕ್ಷಕರೇ, ಅರ್ಕಲ್ಗೂಡು ತಾಲೂಕು ಕೊಣನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಬಿ ನಾಗರಾಜು ಶೆಟ್ಟಿ ಅವರು ಆಯ್ಕೆಯಾಗಿದ್ದಾರೆ. ಇವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ. ಬನ್ನಿ, ಅವರು ಏನು ಹೇಳಿದ್ದಾರೆ ಅವರ ಗ್ರಾಮದ ಅಭಿವೃದ್ಧಿ ಕಾರ್ಯದ ಕುರಿತು ಕೇಳೋಣ. ಮತ್ತು ಅವರು 79ನೇ ಸ್ವತಂತ್ರ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ. ಅದರ ಒಂದು ಝಲಕನ್ನು ಕೂಡ ನಿಮಗೆ ತೋರಿಸಲಿದ್ದೇವೆ. ಬನ್ನಿ. ನಮಸ್ಕಾರ, ನನ್ನ ಹೆಸರು ಬಿ ನಾಗರಾಜ್ ಅಂತ. ಇದೇ ಕೊಣನೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇದೇ ಕೊಣನೂರು ಗ್ರಾಮಕ್ಕೆ ಸೇರಿದವನು. 2022ರ ಚುನಾವಣೆಯಲ್ಲಿ ಆಯ್ಕೆಯಾದ ನಂತರ 2025ರ ಮೇ 19ನೇ ತಾರೀಕು ಏನು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಎರಡನೇ ಅವಧಿ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ಸ್ನೇಹಿತರ ಬಳಗ ಅಂತ ನಾವೆಲ್ಲ ಮೆಂಬರ್ಗಳೊಂದು ಬಳಗವನ್ನು ಮಾಡಿಕೊಂಡು ಆ ಒಂದು ಮೆಂಬರ್ಗಳ ಒಂದು ಸಹಾಯದಿಂದ ಯಾವುದೇ ಪಕ್ಷದಿಂದ ಗುರುತಿಸಿಕೊಳ್ಳದೆ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ. ಅವರಿಗೆ ಯಾವ ರೀತಿ ಅಭಿನಂದನೆ ಸಲ್ಲಿಸ್ತೀರಿ ಸರ್? ಈ ದಿವಸ ಎಲ್ರಿಗೂ ತಿಳಿದಿರೋ ಹಾಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಅಂದರೆ ಯಾವುದಕ್ಕೂ ಕಡಿಮೆ ಇರದಂಥ ಸ್ಥಾನ. ಅದರ ಪೈಪೋಟಿ ಯಾವ ಹಂತಕ್ಕೆ ಇರುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಅದಕ್ಕೆ ಆದಂಥ ಆಶಯ ಆಮಿಷಗಳು ಎಷ್ಟು ಹೊಡ್ತಾರೆ ಅಂತಲೂ ಕೂಡ ಗೊತ್ತಿದೆ. ಆದರೆ ಇಂಥ ಒಂದು ಸಮಯದಲ್ಲಿ ಯಾವುದೇ ಒಂದು ಆಸೆ ಆಮಿಷಗಳ ಒಳಗಾಗದೆ ಕೇವಲ ಸ್ನೇಹ ಹಾಗೂ ಅಭಿವೃದ್ಧಿ ಹಾಗೂ ವಿಶ್ವಾಸ ಅನ್ನೋಂಥ ಒಂದೇ ಒಂದು ಬಾಂಡಿಂಗ್ ಅಥವಾ ಆ ಒಂದು ವಿಶ್ವಾಸಕ್ಕೆ ಕಟ್ಟುಬಿದ್ದು ನನಗೆ ಸಹಾಯ ಮಾಡಿದಂಥ ಎಲ್ಲ ನನ್ನ ಸದಸ್ಯರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಈ ಸಮಯದಲ್ಲಿ. ಸರ್, ಮೊದಲನೇದಾಗಿ ನೀವು ಪಂಚಾಯಿತಿ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ಕಾರಣ ಏನು ಸರ್? ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಲ್ಲಬೇಕು ಅಂತ ಯಾವುದೇ ಒಂದು ಮನೋಭಾವನೆ ಕೂಡ ಇರಲಿಲ್ಲ. ಆ್ಯಕ್ಚುಲಿ ಬೇಸಿಕಲಿ ಬಂದು ನಾನು ಆರ್ಮಿ. ನಾನು ಒಂದು 9 ವರ್ಷ ಸರ್ವಿಸ್ ಮಾಡಿ ಆನಂತರ ನಮ್ಮ ಮನೆಯ ಪರ್ಸನಲ್ ಪ್ರಾಬ್ಲಮ್ VRS ತಗೊಂಡೆ. ಆನಂತರ ಮತ್ತೆ ನಾನು ಬ್ಯಾಂಗ್ಳೂರಿಗೆ ಹೋಗಿ ಒಂದು ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಆಗಿ ಸಾಫ್ಟ್ವೇರ್ ಕಂಪ್ನಿ ಕೂಡ ಕೆಲಸ ಮಾಡ್ತಿದ್ದೆ. ಅಲ್ಲೂ ಕೂಡ ಕೆಲಸ ಮಾಡಿದ್ಮೇಲೆ ನನಗೆ ಯಾಕೆ ಸ್ಯಾಟಿಸ್ಫೈಡ್ ಅನ್ನಿಸ್ಲಿಲ್ಲ. ಆನಂತರ 2011 PDO ಎಕ್ಸಾಮಲ್ಲಿ ಕೂಡ ನಾನು ಸ್ವಲ್ಪ ಅಂತರದಿಂದ ನಾನು ಆಗಲಿಲ್ಲ, ಸೆಲೆಕ್ಷನ್ ಆಗಲಿಲ್ಲ. ಮತ್ತು 2014 SDA ಎಕ್ಸಾಮು ಕೂಡ ರಿಟರ್ನ್ ಟೆಸ್ಟಲ್ಲಿ ಪಾಸ್ ಆಯಿತು KPSCಯಿಂದ. ತದನಂತರ ಏನು ವೈವೋ ಕರೆದು ಅನಿಶ್ಚಿತ ಅದರಲ್ಲಿ ಆಗಲಿಲ್ಲ. ಸೊ ಪಂಚಾಯತಿ ಬಗ್ಗೆ ಒಲವು ಆಗ್ಲಿಂದನೇ ಇತ್ತು. ಆನಂತರ ಮದುವೆ ಆಯಿತು. ಮದುವೆ ಆದ ನಂತರ ಊರಿಗೆ ಬಂದ್ವಿ. ಊರಿಗೆ ಬಂದು ಬೇಡ ಅಲ್ಲಿ ಕೆಲಸ ಬೇಡ ಬೆಂಗಳೂರಲ್ಲಿ ಅಂತ ಊರಿಗೆ ಬಂದು ಆಟೋಮೊಬೈಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಆಟೋಮೊಬೈಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ವರ್ಷ ನಂತರ ಎಲೆಕ್ಷನ್ ಕಾಲ ಆಯಿತು ಕೊಣನೂರಲ್ಲಿ. ಆಗ ಈಗ ಸ್ನೇಹಿತರೊಬ್ಬರು ಒಂದಿನ ಕೆಲಸ ಆಯಿತು ಆಗಲಿಲ್ಲ ಪಂಚಾಯತಿಲಿ ಮೆಂಬರ್ ಆಗಾಗಿದ್ರೆ ಆಗು ನೋಡೋಣ ಅಂದರು. ನನಗೆ ಯಾಕಪ್ಪ ಬೇಡ ಅಂದ್ವಿ. ಇಲ್ಲ ಆಗೋಕ್ಕಾಗಲ್ಲ ಅಂತಂದರು. ಆ ಒಂದು ಚಾಲೆಂಜ್ ಮೇಲೆ ಸುಮ್ಮನೆ ಅಂತ ನಾಮಿನೇಷನ್ ಹಾಕಿದ್ದು. ಬಟ್ ಅದು ಅನಂತರ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಚುನಾವಣೆ ಮುಗೀತು. ಸ್ನೇಹಿತರ ಹಾಗೂ ನಮ್ಮ ಸಾರ್ವಜನಿಕರನ್ನ ಗುರುತಿಸಿ ಮೊದಲನೇ ಚುನಾವಣೆಯಲ್ಲಿ ಜಯಶಾಲಿಯಾಗಿ ಮಾಡಲಿಕ್ಕೆ ಮಾಡಲು. ಸರ್, ನೀವು ಸದಸ್ಯರಾಗಿದ್ದರೆ ಆ ಅವಧಿನಲ್ಲಿ ಈಗ ಅಧ್ಯಕ್ಷ ಆಗಿದ್ದೀರಾ, ಆ ಅವಧಿನಲ್ಲಿ ಏನೇನು ಕೆಲಸ ಮಾಡ್ತಿದ್ದೀರಾ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ? ಸರ್, ನಾವು ಸದಸ್ಯರಾದ ಮೊದಲನೇ ಅವಧಿಯಲ್ಲಿ ಮೊದಲನೇದಾಗಿ ನಮ್ಮ ಒಂದು ಗ್ರಾಮದ ಅಭಿವೃದ್ಧಿಗೆ ಸಂಪನ್ಮೂಲಕ್ಕೆ ನಾವೇನು ಮಾಡಬೇಕು ಕ್ರೋಢೀಕರಣ ಮಾಡಲಿಕ್ಕೆ ಅಂತ ಯೋಚನೆ ಮಾಡಿದಾಗ ನಮ್ಮ ಒಂದು ಆ ಅವಧಿಯಲ್ಲಿ ನಮ್ಮ ಅಧ್ಯಕ್ಷರಾಗಿದ್ದಂಥವರು, ಉಪಾಧ್ಯಕ್ಷರಾಗಿದ್ದಂಥವ್ರು ಹಾಗೂ ಸದಸ್ಯರುಗಳ ನಾವೆಲ್ಲರೂ ಕೂಡ ಸೇರಿ ನಮ್ಮ ಕೊಣನೂರು ಸಂತೆ ಬಳಿ ಇರುವ ಕೊತ್ಲ ಗಣಪತಿ ಪಕ್ಕ 3 ವಾಣಿಜ್ಯ ಸಂಕೀರ್ಣವನ್ನು ಮಾಡಿದ್ವಿ. ಅದರಿಂದ ಆ ಬಾಡಿಗೆಯಿಂದ ನಮ್ಮ ಸಂಪನ್ಮೂಲದಿಂದ ನಮ್ಮ ಗ್ರಾಮ ಪಂಚಾಯತಿ ಕೆಲಸ ಕಾರ್ಯಗಳಿಗೆ ಒಳ್ಳೆಯದಾಗಬೇಕು ಅಂತ ಅದನ್ನು ಮಾಡಿಕೊಟ್ವಿ. ಅದಾದ ನಂತರ ಹಲವಾರು ಕಡೆ ಗ್ರಾಮಕ್ಕೆ ಮೊದಲನೇ ಬಾರಿಗೆ ಹೈಮಾಸ್ಟ್ ಲೈಟನ್ನು ನಾವು ಪರಿಚಯ ಮಾಡಿಕೊಟ್ವಿ. ಅದಾದ ನಂತರ ನಾವು ವಾಟರು ಮತ್ತು ಫೆಸಿಲಿಟೀಸ್ ಬಗ್ಗೆ ಗಮನ ಹರಿಸಿ ಬಹುತೇಕ ನೀರಿಗೆ ಸಮಸ್ಯೆ ಇಲ್ಲದ ರೀತಿ ಮುಂಚೆನೇ ಇತ್ತು ನಮ್ಮೂರಲ್ಲಿ. ಆ ರೀತಿ ಏನಿಲ್ಲ, ಬಟ್ ಆದರೂ ಹಲವಾರು ಕಡೆ ಏನು ಸಮಸ್ಯೆಗಳಿದೆ ಅದನ್ನು ಕೂಡ ಬಗೆಹರಿಸಿದ್ವಿ. ಇನ್ನು ಸಾರ್ವಜನಿಕರ ವೈಯಕ್ತಿಕ ಕುಂದುಕೊರತೆಗಳೇನಿದ್ವು ಅವರುಗಳಿಗೆ ಸಣ್ಣ ಖಾತೆಗಳ ಸಮಸ್ಯೆ ಇರ್ಬೋದು, ಅವರಿಗೆ ಬೇರೆ ಬೇರೆ ಈ ಸಮಸ್ಯೆಗಳಿರ್ಬೋದು, ಅದನ್ನು ಸರಿಯಾದ ಸಮಯದಲ್ಲಿ ಅವರಿಗೆ ಮಾಡಿಕೊಡೋದ್ರ ಮೂಲಕ ಅವ್ರ ಕಷ್ಟಗಳಿಗೆ ಸ್ಪಂದಿಸಿದ್ವಿ. ಅದಾದ ನಂತರ ನಾವು 5% ಯೂಸ್ ಮಾಡಿಕೊಂಡು ಅಂಗವಿಕಲರಿಗೆ ನಾವು ಯಾವ ರೀತಿ ಸಹಾಯವನ್ನು ಮಾಡಬೇಕು ಅದರಿಂದ ಮಾಡಿಕೊಟ್ವಿ. ಅದಾದ ನಂತರ 25% ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಮೀಸಲಾಗಿರುವಂಥ 25% ಏನಿದೆ ಅದನ್ನು ಸಮರ್ಪಕವಾಗಿ ಯಾವ ರೀತಿ ಬಳಸಬೇಕು ಆ ರೀತಿ ಅದರಲ್ಲೂ ಕೂಡ ನಾವು ನಮ್ಮ ಕೆಲಸವನ್ನು ಕಂಪ್ಲೀಟ್ ಮಾಡಿದ್ವಿ. ಈ ರೀತಿಯಾಗಿ ಒಳ್ಳೆಯ ಕೆಲಸಗಳನ್ನ ಮಾಡಿದ್ವಿ ಅಂತ. ಅದಾದ ನಂತರ ನಮ್ಮ ಆ 5 ವರ್ಷದ ಅವಧಿಯಲ್ಲಿ ಅತಿ ಇಂಪಾರ್ಟೆಂಟು ಸತತವಾಗಿ 3 ಬಾರಿ ನಮ್ಮ ಗ್ರಾಮ ಪಂಚಾಯತಿಗೆ ಗಾಂಧಿ ಗ್ರಾಮ ಪ್ರಶಸ್ತಿ ರಾಜ್ಯ ಸರ್ಕಾರದಿಂದ ಪಡ್ಕೊಂಡ್ವಿ. ಕ್ಲೀನಿಂಗಲ್ಲಿ, ಸ್ವಚ್ಛತೆಯಲ್ಲಿ, ನೀರಿನಲ್ಲಿ ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ವಿ. ಅವಾಗ ನಮ್ಮ ಅಭಿವೃದ್ಧಿ ಅಧಿಕಾರಿಗಳಾದಂಥ ಗಣೇಶ್ ಅವರಿದ್ದರು ಹಾಗೂ ಅವತ್ತಿನ ಬಾಡಿ ಏನಿತ್ತು ಎಲ್ಲರ ಸಹಕಾರದೊಂದಿಗೆ ಊರಿನ ಗಮನ ಸೆಳೆಯುವ ಮಟ್ಟಿಗೆ ಕೆಲಸವನ್ನು ಮಾಡಿದ್ವಿ ಮೊದಲನೇ ಅವಧಿಯಲ್ಲಿ.
ಇದು ನಮ್ಮ ಬಹುತೇಕ 2ನೇ ಅವಧಿಯಲ್ಲಿ ನಮ್ಗೆ ಗೆಲ್ಲಲಿಕ್ಕೆ ಸಹಾಯ ಮಾಡ್ತು ಅಂತ ಅನ್ಕೋಬಹುದು. ಸರ್, ನಿಮ್ಮ ಪ್ರಕಾರ ಇಲ್ಲಿ ಮೂಲಭೂತವಾಗಿ ಏನಾದರೂ ಸಮಸ್ಯೆ ಇದೆಯಾ? ಮೂಲಭೂತವಾಗಿ ಸಮಸ್ಯೆಗಳಿದ್ದೇ ಇರ್ತದೆ, ಸಮಸ್ಯೆಗಳಿಲ್ಲ ಅಂತ ಅಲ್ಲ. ಆದ್ರೆ ಇರೋದ್ರಲ್ಲಿ ನಮ್ಮ ಕೊಣನೂರು ಮುಂಚೆಯಿಂದನೂ ಕೂಡ ಸುಸಜ್ಜಿತವಾದಂತಹ ಒಂದು ಆಕ್ಚುಲಿ ತುಂಬಾ ಪ್ಲಾನ್ಡ್ ಟೌನ್ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಪುರಸಭೆ ಆಗಿದ್ದಂತಹ ಒಂದು ಊರಿದು. ಆಗ್ಲೇ ನಮ್ಮ ಊರಿಗೆ ಬಹುತೇಕ ಶಿಕ್ಷಣದಲ್ಲಾಗ್ಲಿ ಇಡೀ ಹಾಸನ ಜಿಲ್ಲೆಯಲ್ಲಿ ಪ್ರಥಮ ದರ್ಜೆ ಕಾಲೇಜು ಹಾಸನ ಸಿಟಿ ಬಿಟ್ರೆ ನಮ್ಮೂರ್ಲೇ ಇದ್ದಿದ್ದು ಸ್ವಾತಂತ್ರ್ಯ ಬಂದಾದ್ಮೇಲೆ. ಆ ನಂತರ ಎಲ್ಲ ಕಡೆ ಬಂದಿತ್ತು. ಅದಾದ ನಂತರ ನೀವು ನೋಡ್ಬೋದು ನಮ್ಮ ಪೊಲೀಸ್ ಸ್ಟೇಷನ್ ಇದೆ, ಪಂಚಾಯತಿ ಬಿಲ್ಡಿಂಗ್ ಸ್ಟ್ರಕ್ಚರ್ ಯಾವ ರೀತಿ ಇದೆ, ಪಂಚಾಯತಿ ಪಕ್ಕನೆ ಈ ಕಡೆ ಒಂದ್ ಕಡೆ ಪೊಲೀಸ್ ಸ್ಟೇಷನ್ ಇದೆ, ಸರಿ ಒಂದ್ ಕಡೆ ಬಸ್ ಸ್ಟ್ಯಾಂಡ್ ಇದೆ, ಎದುರುಗಡೆ ಹಾಸ್ಪಿಟಲ್ ಇದೆ, ಸ್ಕೂಲ್ಸ್ ಇದೆ. ಅಂದ್ರೆ ಮುಂಚೆನೇ ಕೂಡ ತುಂಬಾ ಪ್ಲಾನೆಟ್ ಟೌನ್ ಇದು. ಆದ್ರೆ ಅದಾಗಿಯೂ ಕೂಡ ಕೆಲವು ಸಣ್ಣ ಪುಟ್ಟ ಮೂಲಭೂತ ಸೌಕರ್ಯಗಳಿದ್ವು. ಫಾರ್ ಎಕ್ಸಾಂಪಲ್ ನಮ್ಗೆ ಈಗ ಪಕ್ಕದಲ್ಲಿ ಕೊಣನೂರು ಇಂದ ಒಂದು 3 ಕಿಲೋಮೀಟರ್ ಪಕ್ಕ ಹೋದ್ರೆ ಕಟ್ಟೆಪುರ, ಬಸವನಹಳ್ಳಿ, ಗೊಬ್ಳಿ, ಮಾದಾಪುರ ಅಂತ ಹಲವಾರು ಊರುಗಳು ಸಿಗ್ತವೆ. ಈಗ ಅವ್ರಗಳ ಸಂಪರ್ಕ ನಮಗೆ ಮಧ್ಯ ಕಾವೇರಿ ನದಿ ಬಂದಿರೋದ್ರಿಂದ ಅಲ್ಲಿ ವೆಹಿಕಲ್ ಪಾಸ್ ಆಗ್ಲಿಕ್ಕಾಗಲ್ಲ. ಸೊ ಅಂದ್ರೆ ಆ ಬ್ರಿಡ್ಜ್ ಇರಲಿಲ್ಲ. ತದನಂತರ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಮಾಡಿದ್ರು ಜನ ನಡ್ಕೊಂಡ್ ಬರ್ತಿದ್ರು. ಆದ್ರೂ ಕೂಡ ವ್ಯಾಪಾರಕ್ಕೆ ನಡ್ಕೊಂಬರಕ್ಕಾಗಲ್ಲ. ಸೊ ಅವರೆಲ್ಲ ರಾಮನಾಥ್ಪುರಕ್ಕೆ ಕಾಲದಿಂದ ಏನು MLA-ಗಳಾಗಿದ್ರು ಎಲ್ಲರೂ ಕೂಡ ತಮ್ಮ ಪರಿಶ್ರಮ ಹಾಕಿ ಈಗಿನ MLA ಅವರ ಏನು ಒಂದು ಪರಿಶ್ರಮ ಏನಿದೆ, ಮಾನ್ಯ ಎ ಮಂಜು ಸರ್ ಅವರು ತಮ್ಮ ಪರಿಶ್ರಮದಿಂದ ಸೇತುವೆಯನ್ನು ಬಿಡುಗಡೆ ಕೂಡ ಮೊನ್ನೆ ಮಾಡಿಸಿದ್ದಾರೆ. ಆದರೆ ಆದಷ್ಟು ಬೇಗ ಅದು ಹಣಕಾಸು ಇಲಾಖೆಯಿಂದ ಅದು ಸ್ಯಾಂಕ್ಷನ್ ಆಗಿ ಬೇಗ ಕಾರ್ಯಗತಕ್ಕೆ ಬಂದರೆ ನಮ್ಮ ಕೊಣನೂರು ಟೌನ್ ಇಂಪ್ರೂವ್ ಆಗ್ಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ವ್ಯಾಪಾರ ವಹಿವಾಟು ಕೂಡ ಇನ್ನು ಇಂಪ್ರೂವ್ ಆಗುತ್ತೆ. ಇದರಿಂದ ನಮ್ಮ ಆದಾಯನೂ ಕೂಡ ಹೆಚ್ಚಾಗುತ್ತೆ ಪಂಚಾಯತಿಗೆ ಅಂತ ಹೇಳಿ. ಸರ್, ನಿಮ್ಮ ಒಂದು ಪಂಚಾಯತಿ ಅಭಿವೃದ್ಧಿ ಆಗಬೇಕಂದ್ರೆ PDO ಹಾಗೂ ಅಧ್ಯಕ್ಷರು ಒಂದು ನಾಣ್ಯದ 2 ಮುಖ ಇದ್ದಂಗೆ ನಿಮ್ಮ ಅವರ ಬಾಂಧವ್ಯ ಯಾವ ರೀತಿ ಇದೆ ಸರ್? PDO ಅವರು ಹೊಸದಾಗಿ ಬಂದಿದ್ದಾರೆ. ಹೊಸದಾಗಿದ್ರೆ ಅವರು ಕೂಡ ಬಂದು 7-8 ತಿಂಗಳ ಮೇಲಾಗಿದೆ. ದಿವಾಕರ್ ಅಂತ ಹೇಳಿ, ಗುಡ್ ಪರ್ಸನ್, ಗುಡ್ ವರ್ಕರ್ ಆಲ್ಸೋ. ಏನಪ್ಪಾ ಅಂದ್ರೆ ಒಂದು ಮನೆಯ ಮೇಲೆ ನೀವು ಒಂದೇ ನಾಣ್ಯದ 2 ಮುಖಗಳು ಅಂತ ಹೇಳಿದ್ರೆ ನಾನು ಅದನ್ನ ಅಷ್ಟು ಸುಲಭ ಒಪ್ಪಲ್ಲ. ಯಾಕೆಂದ್ರೆ ಒಂದು ನಾಣ್ಯದ 2 ಮುಖಗಳು ಹೆಂಗ್ ತಿರುಗ್ತಾ ಇರುತ್ತೆ. ಬಟ್ ಗಂಡ ಹೆಂಡತಿ ಅಂತ ಹೇಳ್ಬೋದು. ಯಾಕೆಂದ್ರೆ ಜಗಳನೂ ಬರುತ್ತೆ, ನಾವು ಅದನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಆ ಒಂದು ಬಾಂಧವ್ಯ ಇಟ್ಕೊಂಡು ಹೋದಾಗಲೇ ಕೆಲಸ ಆಗೋದು. ಅದರಲ್ಲಿ ಕೆಲವೊಮ್ಮೆ ನಮಗೋರ್ಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂತ ಸಾಧ್ಯತೆಗಳು ಇರ್ತವೆ. ಯಾಕೆಂದ್ರೆ ಅವ್ರಿಗೆ ಅವ್ರದೇ ಆದಂತ ಒತ್ತಡ ಇರ್ತದೆ, ಮೇಲ್ಮಟ್ಟದಿಂದ ಒತ್ತಡ ಇರುತ್ತೆ, ಅಧಿಕಾರಿಗಳಿಂದ ಇರುತ್ತೆ. ಬಟ್ ನಮಗೆ ಸ್ಥಳೀಯ ಮಟ್ಟದಿಂದ ಒತ್ತಡ ಇರುತ್ತೆ. ನಮ್ಗೆ ಯಾವುದೇ ಒತ್ತಡ ಮೇಲ್ಮಟ್ಟದಿಂದ ಬರಲ್ಲ ಗ್ರಾಮ ಪಂಚಾಯತಿ ಲೆವೆಲಲ್ಲಿ. ಬಟ್ ಒಬ್ಬ ಅಧಿಕಾರಿಗೆ ಮೇಲ್ಮಟ್ಟಿ ಮುಂದೆ ಬರುತ್ತೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯಿಂದ. ಸೊ ಸಮ್ ಟೈಮ್ ಏನಾಗುತ್ತೆ, ನಾವು ಅವರಿಗೆ ನಮ್ಮ ಸ್ಥಳೀಯ ಮಟ್ಟದಲ್ಲಿ ನಾವು ಅವ್ರನ್ನ ಫೋರ್ಸ್ ಮಾಡ್ತೀವಿ, ಇದು ಮಾಡಿ ಅದು ಮಾಡಿ ಇದು ಮಾಡಲೇಬೇಕು ಅಂತ. ಬಟ್ ಅವರು ನಮ್ಮ ಮಾತನ್ನು ಗಣನೆಗೆ ತಗೊಂಡು ಮೇಲ್ಮಟ್ಟದ ಅಧಿಕಾರಿಗಳನ್ನ ಹಾಗೂ ಮೇಲ್ಮಟ್ಟದ ರಾಜಕಾರಣದ ಒತ್ತಡವನ್ನು ಸಹಿಸಿಕೊಂಡು ಆ ಕೆಲಸವನ್ನ ಅವರು ನಿಭಾಯಿಸಬೇಕಾಗ್ತದೆ. ಈ ಮಟ್ಟದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಬಟ್ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದಾರೆ. ನಾವು ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ವೆರಿ ವೆಲ್, ಫೈನ್, ಓಕೆ. ಸರ್, ನೀನು ಹೊಸ ವರ್ಷ ಸಂಕ್ರಾಂತಿ ಹಬ್ಬ ಬರ್ತದೆ. ರಾಜ್ಯ ಜನತೆಗೆ, ನಿಮ್ಮ ಕ್ಷೇತ್ರ ಜನತೆಗೆ ಯಾವ ರೀತಿ ಶುಭಾಶಯ ಕೋರಕ್ಕೆ ಇಷ್ಟಪಡ್ತೀರಾ ಸರ್? ಮೊಟ್ಟ ಮೊದಲನೇದಾಗಿ ನೂತನ ಕ್ಯಾಲೆಂಡರ್ ವರ್ಷ ಏನಿದೆ, ಹೊಸ ವರ್ಷ, ಅದಕ್ಕೆ ಹಾಗೂ ನಮ್ಮ ಎಲ್ಲರ ಒಂದು ಏನು ಪರ್ವ ಬದಲಾಗ್ತದೆ, ಉತ್ತರಾಯಣದಿಂದ ದಕ್ಷಿಣಾಯನಕ್ಕೆ ಅಥವಾ ಏನು ಬದಲಾಗ್ತದೆ, ನಮ್ಮ ಸಂಕ್ರಾಂತಿ, ಮಕರ ಸಂಕ್ರಾಂತಿಯ ಒಂದು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನಮ್ಮ ನಾಡಿನ ಜನಕ್ಕೆ ಹಾಗೂ ನಮ್ಮ ಗ್ರಾಮದ ಜನಕ್ಕೆ ಶುಭಾಶಯಗಳನ್ನ ಕೋರಲು ಬಯಸ್ತೀನಿ. ಅದ್ರ ಜೊತೆಗೆ ಎಲ್ರಿಗೂ ಕೂಡ ಭಗವಂತ ಮುಂದಿನ ದಿನಗಳಲ್ಲಿ ಒಳ್ಳೆಯದನ್ನು ಮಾಡಲಿ. ಎಲ್ಲ ಒಂದು ಫೀಲ್ಡಲ್ಲೂ ಕೂಡ ಎಲ್ರಿಗೂ ಕೂಡ ಒಂದು ಸಕ್ಸಸ್ ಸಿಗಲಿ. ಅದೇ ರೀತಿ ನಮ್ಮ ಒಂದು ಕ್ಷೇತ್ರಕ್ಕೂ ಕೂಡ ಒಳ್ಳೆಯ ಕೆಲಸಗಳಾಗಲಿ MLA ಸಾಹೇಬರಿಂದ. ಹಾಗೂ ನಾವು ಕೂಡ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಲಿಕ್ಕೆ ಆ ದೇವರು ನಮ್ಗೆ ಶಕ್ತಿ ಕೊಡಲಿ ಅಂತ ಹೇಳ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ, ಗಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ, ಜನ್ಮವ ಕೊಡಿಸಿದ ಮಹಾದಿನ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. 10 ಭಾಷೆಗಳ ಹೆತ್ತೋಳಮ್ಮ, ನಿನ್ನ ಮಡಿಲಲ್ಲಿ ಗಂಗೆ ತುಂಗೆ ನಗುತ್ತಾರಮ್ಮ. ಅನ್ಯರು ಬಂದರು ಮುದ್ದಾಡುವ ತಾಯಿ, ನಮ್ಮೋರ ಅಪ್ಪಿಕೊಂಡು ನಲಿದಾಡುವೆ. ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ, ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ. ಲೋಕವೇ ಮೆಚ್ಚುವಂತ ಗೀತೆಯು ಇಲ್ಲಿ ಇದೆ, ವಂದೇ ಮಾತರಂ ಎಂಬ ನಾಮದ ಗಂಧವಿದೆ. ನುಡಿಯೆಲ್ಲವನ್ನೇ ಧನ್ಯ. ಭಾರತಾಂಬೆ ನಿನ್ನ ಜನ್ಮದಿನ,
ಭಾರತೀಯರ ಶೌರ್ಯ ಮೆರೆದ ದಿನ. ಉಸಿರಿರುವ ತನಕ ನೀ ಭಾರತೀಯನೆಂದು ಬೀಗು. ಭಾರತಾಂಬೆ ನಿನ್ನ ಜನ್ಮದಿನ. ಭಾರತೀಯರ ಶೌರ್ಯ ಮೆರೆದ ದಿನ. ಗಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ. ಜನ್ಮ ಕೊಡಿಸಿದ ಮಹಾದಿನ. ಭಾರತಾಂಬೆ ನಿನ್ನ ಜನ್ಮದಿನ. ಭಾರತೀಯರ ಶೌರ್ಯ ಮೆರೆದ ದಿನ. 10 ಭಾಷೆಗಳ ಹೆತ್ತೋಳಮ್ಮ ನಿನ್ನ ಮಡಿಲಲ್ಲಿ ಗಂಗೆ ತುಂಬಿ ನಗುತ್ತಾರಮ್ಮ. ಅನ್ಯರು ಬಂದರು ಮುದ್ದಾಡುವ ತಾಯಿ ನಮ್ಮೋರ ಅಪ್ಪಿಕೊಂಡು ನಲಿದಾಡುವೆ. ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ, ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ. ಲೋಕವೇ ಮೆಚ್ಚುವಂತ ಗೀತೆಯು ಇಲ್ಲಿ ಇದೆ. ವಂದೇ ಮಾತರಂ ಎಂಬ ನಾಮದ ಗಂಧವಿದೆ. ನುಡಿಯೆಲ್ಲವನ್ನೇ ಧನ್ಯ. ಭಾರತಾಂಬೆ ನಿನ್ನ ಜನ್ಮದಿನ. ಭಾರತೀಯರ ಶೌರ್ಯ ಮೆರೆದ ದಿನ. ಉಸಿರಿರುವ ತನಕ ನೀ ಭಾರತೀಯನೆಂದು ಬೀಗು. ಭಾರತಾಂಬೆ ನಿನ್ನ ಜನ್ಮದಿನ. ಭಾರತೀಯರ ಶೌರ್ಯ ಮೆರೆದ ದಿನ. ಗಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ. ಜನ್ಮ ಕೊಡಿಸಿದ ಮಹಾದಿನ. ಭಾರತಾಂಬೆ ನಿನ್ನ ಜನ್ಮದಿನ. ಭಾರತೀಯರ ಶೌರ್ಯ ಮೆರೆದ ದಿನ. 10 ಭಾಷೆಗಳ ಹೆತ್ತೋಳಮ್ಮ ನಿನ್ನ ಮಡಿಲಲ್ಲಿ ಗಂಗೆ ತುಂಬಿ ನಗುತ್ತಾರಮ್ಮ. ಅನ್ಯರು ಬಂದರು ಮುದ್ದಾಡುವ ತಾಯಿ ನಮ್ಮೋರ ಅಪ್ಪಿಕೊಂಡು ನಲಿದಾಡುವೆ. ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ, ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ. ಲೋಕವೇ ಮೆಚ್ಚುವಂತ ಗೀತೆಯು ಇಲ್ಲಿ ಇದೆ. ವಂದೇ ಮಾತರಂ ಎಂಬ ನಾಮದ ಗಂಧವಿದೆ. ನುಡಿಯೆಲ್ಲವನ್ನೇ ಧನ್ಯ. ಭಾರತಾಂಬೆ ನಿನ್ನ ಜನ್ಮದಿನ. ಭಾರತೀಯರ ಶೌರ್ಯ ಮೆರೆದ ದಿನ. ಉಸಿರಿರುವ ತನಕ ನೀ ಭಾರತೀಯನೆಂದು ಬೀಗು. ಭಾರತಾಂಬೆ ನಿನ್ನ ಜನ್ಮದಿನ. ಭಾರತೀಯರ ಶೌರ್ಯ ಮೆರೆದ ದಿನ. ಗಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿ